ದೇವರ ಆಗಮನದ ಬಗ್ಗೆ ಅನೇಕ ಸಂದೇಶಗಳನ್ನು ಕೇಳಿದಾಗ ನಾವು ರ್ಯಾಪ್ಚರ್ ಎಂಬ ಪದವನ್ನು ಕೇಳ್ತೇವೆ. ರ್ಯಾಪ್ಚರ್ ಎಂಬ ಪದವು ಬೈಬಲ್ನಲ್ಲಿ ನಮಗೆ ಎಲ್ಲಿಯೂ ಕಾಣಿಸುವುದಿಲ್ಲ. ಆದರೂ ರ್ಯಾಪ್ಚರ್ ಅನ್ನು ದೃಢವಾಗಿ ನಂಬ್ತಾರೆ. ಏಕೆಂದರೆ ರ್ಯಾಪ್ಚರ್ ಎಂದರೆ ಸಭೆಯ ಎತ್ತಲ್ಪಡುವಿಕೆ. ರ್ಯಾಪ್ಚರ್ ಎಂಬುದು ಯೇಸು ಕ್ರಿಸ್ತನು ತನ್ನ ಸಭೆಯನ್ನು, ತನ್ನ ಭಕ್ತರನ್ನು ಭೂಮಿಯಿಂದ ಪರಲೋಕಕ್ಕೆ ಕರೆದುಕೊಂಡು ಹೋಗುವಂತಹ ಒಂದು ದೈವಿಕ ಘಟನೆ. ಅದನ್ನು ಸಭೆಯ ಎತ್ತಲ್ಪಡುವಿಕೆ ಎನ್ನುತ್ತಾರೆ. ಮೊದಲನೆಯ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 16 ಮತ್ತು 17ನೇ ವಚನಗಳನ್ನು ನೋಡಿ. ಸದ್ದು ಗದ್ದಲಗಳೊಡನೆ, ಪ್ರಧಾನ ದೇವದೂತನ ಶಬ್ದದೊಡನೆ, ದೇವರ ತುತ್ತೂರಿಯೊಡನೆ ಸ್ವರ್ಗದಿಂದ ಕರ್ತನು ಇಳಿದು ಬರುವನು. ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು. ಅದರ ನಂತರ ಜೀವಂತವಾಗಿ ಉಳಿದಿರುವ ನಾವು ಸಹ ಅವರೊಂದಿಗೆ ಸೇರಿ ಕರ್ತನನ್ನು ಎದುರುಗೊಳ್ಳಲು ಆಕಾಶ ಮಂಡಲಕ್ಕೆ ಮೋಡಗಳ ಮೇಲೆ ಒತ್ತೊಯ್ಯಲ್ಪಡುವೆವು. ಆಗ ನಾವು ಸದಾಕಾಲವೂ ಕರ್ತನೊಂದಿಗಿರುವೆವು ಎಂಬ ಮಾತು ಇರುತ್ತದೆ. ಈ ಘಟನೆಯನ್ನು ನಾವು ರ್ಯಾಪ್ಚರ್ ಎಂದು ಕರೆಯುತ್ತಿದ್ದೇವೆ. ರ್ಯಾಪ್ಚರ್ ಎನ್ನುತ್ತೇವೆ ಅಥವಾ ಸಭೆಯ ಎತ್ತಲ್ಪಡುವಿಕೆ ಅಂತೇವೆ. ಸಭೆಯ ಎತ್ತಲ್ಪಡುವಿಕೆ ಕಾರ್ಯಕ್ರಮವು ರಹಸ್ಯವಾಗಿ ನಡೆಯುತ್ತದೆ. ತಿಳಿದು ನಡೆಯುವಂಥದ್ದಲ್ಲ, ರಹಸ್ಯವಾಗಿ ನಡೆಯುತ್ತದೆ. ಯಾವಾಗ ನಡೆಯುತ್ತದೆ ಎಂದರೆ ಕಣ್ರೆಪ್ಪೆಯ ಬಡಿತದ ಸಮಯದಲ್ಲಿ ನಡೆಯುತ್ತದೆ. ಈ ಘಟನೆಯು ಕಣ್ರೆಪ್ಪೆಯ ಬಡಿತದ ಸಮಯದಲ್ಲಿ ರಹಸ್ಯವಾಗಿ ನಡೆಯುವಂತಹ ಘಟನೆ. ಯಾವಾಗ, ಎಲ್ಲಿ, ಹೇಗೆ ನಡೆಯುತ್ತದೋ ಊಹಿಸಲಾಗದಂತಹ ಘಟನೆ. ಇದಕ್ಕೆ ಯಾವುದೇ ಸೂಚನೆಗಳಿಲ್ಲ, ಯಾವುದೇ ಗುರುತುಗಳಿಲ್ಲ. ನೋ ಸೈನ್ಸ್, ನೋ ಫುಲ್ಫಿಲ್ಮೆಂಟ್, ನೋ ವಿಟ್ನೆಸಸ್. ಗುರುತುಗಳಿರುವುದಿಲ್ಲ, ಸೂಚನೆಗಳಿರುವುದಿಲ್ಲ, ಪ್ರವಚನಗಳಿರುವುದಿಲ್ಲ. ಯಾವುದೇ ಸೂಚನೆಗಳು ನಮಗೆ ಕೊಟ್ಟಿಲ್ಲ. ಆದರೆ ಅನೇಕ ಸೂಚನೆಗಳು ನಡೆಯುತ್ತಿವೆ, ಪ್ರವಚನಗಳು ನಡೆಯುತ್ತಿವೆ, ಎಲ್ಲವೂ ನೆರವೇರಿ ಹೋಗುತ್ತಿವೆ. ಅನೇಕ ಘಟನೆಗಳು ನಡೆಯುತ್ತಿವೆ, ಆಗಮನವು ಬರುತ್ತಿದೆ ಎಂದು ಅನೇಕರು ಮಾತನಾಡ್ತಿರ್ತಾರೆ. ಆದರೆ ಯಾವುದೇ ಗುರುತುಗಳು ಮತ್ತು ಸೂಚನೆಗಳಿರುವುದಿಲ್ಲ. ಈ ಘಟನೆಗಳು, ಸೂಚನೆಗಳು, ಕೊನೆಯ ಗಳಿಗೆಗಳು ಇವೆಲ್ಲವೂ ಎರಡನೆಯ ಆಗಮನಕ್ಕಾಗಿ ಮಾತ್ರ, ಕೊನೆಯ ಕಾಲಕ್ಕಾಗಿ ಮಾತ್ರ ತಿಳಿಸಲ್ಪಟ್ಟಿವೆ. ನಿಮಗೆ ಸರಳವಾಗಿ, ಬಹಳ ಸ್ಪಷ್ಟವಾಗಿ ಅರ್ಥವಾಗಲು ಒಂದೇ ಮಾತಿನಲ್ಲಿ ಹೇಳ್ತಾನೆ, ಯೇಸು ಕ್ರಿಸ್ತರ ಆಗಮನದ ಸಮಯದಲ್ಲಿ, ಈ ಕೊನೆಯ ಕಾಲದಲ್ಲಿ ನಡೆಯುವ ಆಗಮನದ ವಿಷಯಗಳಲ್ಲಿ ಇದು ಇಷ್ಟು ಒಂದೇ ವಿಷಯವಾದರೂ ಎರಡು ಬೇರೆ ಬೇರೆ ಭಾಗಗಳು ಎಂದು ಮಾತ್ರ ನೆನಪಿಡಿ. ಸಭೆಯ ಎತ್ತಲ್ಪಡುವಿಕೆ ಎಂದರೆ ಯೇಸು ಕ್ರಿಸ್ತನು ಅರ್ಧ ಆಕಾಶಕ್ಕೆ ಬಂದು ತನ್ನ ಪವಿತ್ರ ಸಭೆಯನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗುವುದು. ಎರಡನೆಯ ಆಗಮನ ಎಂದರೆ ಯೇಸು ಕ್ರಿಸ್ತನು ತನ್ನ ರಾಜ್ಯವನ್ನು ಭೂಮಿಯ ಮೇಲೆ ಸ್ಥಾಪಿಸಲು ಬರುವುದು. ನಾವು ಕೊನೆಯ ಗಳಿಗೆಯಲ್ಲಿ ಇದ್ದೇವೆ, ಕೊನೆಯ ಕಾಲದಲ್ಲಿದ್ದೇವೆ. ಈ ಕೊನೆಯ ಕಾಲದಲ್ಲಿ ಅನೇಕ ಘಟನೆಗಳನ್ನು ನೋಡುತ್ತಿದ್ದೇವೆ, ಅನೇಕ ಪ್ರವಚನಗಳು, ನೆರವೇರಿಕೆಗಳನ್ನು ನೋಡುತ್ತಿದ್ದೇವೆ, ಅನೇಕ ಸೂಚನೆಗಳನ್ನು ನೋಡುತ್ತಿದ್ದೇವೆ, ಏನೇನು ನಡೆದು ಹೋಗ್ತಿವೆ, ಅನೇಕ ದಾಳಿಗಳನ್ನು ಎದುರಿಸುತ್ತಿದ್ದೇವೆ, ಅನೇಕ ಘಟನೆಗಳನ್ನು ನೋಡುತ್ತಿದ್ದೇವೆ. ಪ್ರತಿಯೊಂದಕ್ಕೂ ಒಂದು ದೇವರ ಆಗಮನವು ಸಮೀಪಿಸಿದೆ, ಸಿದ್ಧರಾಗಿರಿ, ತರಾತುರಿ ಮಾಡಿರಿ ಎಂದು ಹೇಳ್ತಾರೆ. ಪ್ರತಿಯೊಬ್ಬರೂ ಖಂಡಿತವಾಗಿ ಹೇಳಬೇಕಾದ ಮಾತು ಸಮೀಪಿಸಿದೆ. ಆದುದರಿಂದ ಸಿದ್ಧರಾಗಬೇಕು. ಹೇಗೆ ಸಿದ್ಧರಾಗಬೇಕೆಂದು ಯಾರು ಹೇಳುವುದಿಲ್ಲ. ಹೇಗೆ ಸಿದ್ಧರಾಗಬೇಕು, ಹೇಗೆ ನಾವು ಸಿದ್ಧರಾಗಿರಬೇಕು ಎಂಬುದನ್ನು ನಾವು ಕಲಿಯೋಣವೇ. ಯೇಸು ಕ್ರಿಸ್ತನು ತನ್ನ ಪವಿತ್ರ ಸಭೆಯನ್ನು ಕರೆದುಕೊಂಡು ಹೋಗಲು ಬರ್ತಾನೆ. ಹಾಗೆ ಕರೆದುಕೊಂಡು ಹೋಗುವ ಸಮಯಕ್ಕೆ ನಾವು ಸಿದ್ಧರಾಗಿರಬೇಕು. ಅದು ಯಾವಾಗ ನಡೆಯುತ್ತದೆ ಗೊತ್ತಿಲ್ಲ, ಹೇಗೆ ನಡೆಯುತ್ತದೆಯೋ ಗೊತ್ತಿಲ್ಲ. ಆದರೆ ಅಕಸ್ಮಾತ್ ಆಗಿ ಕಣ್ರೆಪ್ಪೆಯ ಬಡಿತದಲ್ಲಿ ನಡೆಯುತ್ತದೆ. ಹಾಗೆ ನಡೆಯುವಂತಹ ಘಟನೆಯ ಆಧಾರದ ಮೇಲೆ ನಾವು ಸಿದ್ಧರಾಗಿರಬೇಕು. ಹೇಗೆ ಸಿದ್ಧರಾಗಿರಬೇಕು, ಹೇಗೆ ಸಿದ್ಧವಾಗಿರಬೇಕು, ಹೇಗೆ ಎಚ್ಚರದಿಂದ ಜಾಗರೂಕತೆಯಿಂದ ಇರಬೇಕು ಎಂಬ ವಿಷಯವನ್ನು ಈ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದೇನೆ. ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿ. ಆದರೆ ಮತ್ತೊಂದು ಪ್ರಮುಖ ವಿಷಯವನ್ನು ನೆನಪಿಡಿ. ದೇವರ ಆಗಮನ, ದೇವರು ತನ್ನ ಸಭೆಯನ್ನು ಕರೆದುಕೊಂಡು ಹೋಗಲು ಬರುವ ಆಗಮನ ತಡವಾದರೂ ನಿಮ್ಮ ಮರಣ ಮಾತ್ರ ತಡವಾಗುವುದಿಲ್ಲ. ಇಲ್ಲಿ ಯೇಸು ಕ್ರಿಸ್ತನ ಆಗಮನ, ಎರಡನೆಯದು ನಿಮ್ಮ ಮರಣ. ಈ ಎರಡು ಘಟನೆಗಳಿಗೂ ಯಾವುದು ನಡೆದರೂ ನಂತರ ನೀವು ಸಿದ್ಧತೆ ಮಾಡಿಕೊಳ್ಳಲು, ನೀವು ಸಿದ್ಧವಾಗಲು, ನೀವು ಸಿದ್ಧರಾಗಲು, ನೀವು ಕಲಿಯಲು, ತಿಳಿದುಕೊಳ್ಳಲು ಏನೂ ಇರುವುದಿಲ್ಲ. ಹಾಗಾದರೆ ಆತನ ಆಗಮನವಾಗಲಿ ಅಥವಾ ನಿಮ್ಮ ಮರಣವಾಗಲಿ, ಯಾವುದಾಗಲಿ ಖಂಡಿತವಾಗಿಯೂ ಬರುತ್ತದೆ. ಅದಕ್ಕೂ ಮೊದಲೇ ನೀವು ಸಿದ್ಧರಾಗಬೇಕು. ಅದಕ್ಕೂ ಮೊದಲೇ ನೀವು ಬದಲಾವಣೆಗೊಳ್ಳಬೇಕು. ಅದಕ್ಕೂ ಮೊದಲೇ ನೀವು ಸಿದ್ಧರಾಗಿ ದೇವರೊಂದಿಗೆ ಸೇರಿರಬೇಕು. ಹಾಗೆ ಸಿದ್ಧರಾಗಿಲ್ಲದಿದ್ದರೆ ಅಪಾಯವೇ. ಅದಕ್ಕಾಗಿಯೇ ದೇವರ ಆಗಮನವಾಗಲಿ, ನಿಮ್ಮ ಪ್ರಾಣ ಹೋದರೂ ಸರಿ, ಸಿದ್ಧರಾಗಿರುವುದು ಮಾತ್ರ ಮುಖ್ಯ. ಸಿದ್ಧತೆ ಇಲ್ಲದಿದ್ದರೆ ನಾವು ಉಳಿದು ಬಿಟ್ಟು ಬಿಡಲ್ಪಡ್ತೇವೆ, ಸೈತಾನ ಕೈಯಲ್ಲಿ ಸಿಕ್ಕಾಕಿಕೊಳ್ತೇವೆ, ಸಂಕಟಗಳಿಗೆ ಒಳಗಾಗ್ತೇವೆ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದ 44ನೇ ವಚನ ನೋಡಿ. ಯಾವ ಗಳಿಗೆಯಲ್ಲಿ ಬರ್ತಾನೆಂದು ಗೊತ್ತಿಲ್ಲ. ನೀವು ಅಂದುಕೊಳ್ಳದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರ್ತಾನೆ. ಆದುದರಿಂದ ಸಿದ್ಧರಾಗಿರಿ ಎಂದು ಮಾತನಾಡ್ತಾರೆ. ಹಾಗೆ ಸಿದ್ಧರಾಗಿದ್ದರೆ ಮಾತ್ರ ದೇವರೊಂದಿಗೆ ಕರೆದುಕೊಂಡು ಹೋಗ್ತಾರೆ. ಆದರೆ ಬಿಟ್ಟು ಬಿಡಲ್ಪಟ್ಟವರು ಇರ್ತಾರೆ.
ಯಾರು ಬಿಟ್ಟು ಬಿಡಲ್ಪಡ್ತಾರೆ, ಯಾರು ಉಳಿದು ಬಿಡ್ತಾರೆ ಎಂದು ಮೊದಲು ನಾವು ನೋಡೋಣ. ವಿಶೇಷವಾಗಿ ಇವರು ರ್ಯಾಪ್ಚರ್ನಲ್ಲಿ ಉಳಿದು ಬಿಡ್ತಾರೆ ಎಂದು ಬೈಬಲ್ ಹೇಳಿಲ್ಲ, ಆದರೆ ಯಾರು ಬಿಟ್ಟು ಬಿಡಲ್ಪಡ್ತಾರೆ ಎಂದು ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಅದರಲ್ಲಿ ಮೊದಲನೆಯದು ಅವಿಶ್ವಾಸಿಗಳು, ಅನ್ಬಿಲೀವರ್ಸ್. ಯೋಹಾನನ ಸುವಾರ್ತೆ 3:18 ಪ್ರಕಾರ, ಅಪೊಸ್ತಲರ ಕೃತ್ಯಗಳು 16:31 ಪ್ರಕಾರ, ಎಫೆಸ ಪತ್ರಿಕೆ 2:1 ಪ್ರಕಾರ ಅವಿಶ್ವಾಸಿಗಳು ಉಳಿದು ಬಿಡ್ತಾರೆ, ಬಿಟ್ಟು ಬಿಡಲ್ಪಡ್ತಾರೆ. ಅವಿಶ್ವಾಸಿಗಳು ದೇವರ ಗುಂಪಿನೊಳಗೆ ಹೋಗುವುದಿಲ್ಲ, ಅವಿಶ್ವಾಸಿಗಳು ದೇವರ ಬಳಿಗೆ ಸೇರುವುದಿಲ್ಲ. ಎರಡನೆಯದು ಪಶ್ಚಾತ್ತಾಪವಿಲ್ಲದವರು, ಅನ್ರಿಪೆಂಟೆಂಟ್. ಪಶ್ಚಾತ್ತಾಪ ಪಡೆದವರು ಸಹ ದೇವರ ಬಳಿಗೆ ಸೇರಲಾರರು, ದೇವರ ಸಭೆಯೊಂದಿಗೆ ಎತ್ತಲ್ಪಡಲಾರರು, ದೇವರ ಪವಿತ್ರ ಸಭೆಯಲ್ಲಿ ಇರಲಾರರು. ಪ್ರಕಟಣೆ ಪುಸ್ತಕದ 21ನೇ ಅಧ್ಯಾಯದ 8ನೇ ವಚನದಲ್ಲಿ, 9ನೇ ಅಧ್ಯಾಯದ 20 ಮತ್ತು 21ನೇ ವಚನಗಳಲ್ಲಿ ಸಹ ಪಶ್ಚಾತ್ತಾಪವಿಲ್ಲದವರು, ಪ್ರಾಯಶ್ಚಿತ್ತ ಪಡೆದವರು ಸಹ ದೇವರ ಸಭೆಯಲ್ಲಿ ಭಾಗಿದಾರರಾಗುವುದಿಲ್ಲ. ಇನ್ನು ಮೂರನೆಯದು ಪಾಪದಲ್ಲಿ ಇರುವವರು, ಪಾಪದಲ್ಲಿ ಮುಂದುವರಿಯುವವರು, ಪಾಪದಲ್ಲಿದ್ದು ಪಾಪದಲ್ಲಿ ಇನ್ನೂ ಮುಂದುವರಿಯುವವರು ಬಿಟ್ಟು ಬಿಡಲ್ಪಡ್ತಾರೆ. ಪಾಪವನ್ನು ಬಿಟ್ಟು ಪಶ್ಚಾತ್ತಾಪ ಪಡದೆ ಇನ್ನು ಪಾಪದಲ್ಲಿಯೇ ಮುಂದುವರಿಯುವವರು ದೇವರ ರಾಜ್ಯವನ್ನು ಸೇರಲಾರರು, ದೇವರೊಂದಿಗೆ ದೇವರ ಸಭೆಯಲ್ಲಿ ಹೋಗಲಾರರು. ಇನ್ನು ನಾಲ್ಕನೆಯದು ಕ್ರಿಸ್ತನನ್ನು ನಿರಾಕರಿಸಿದವರು. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯದ 33ನೇ ವಚನದ ಪ್ರಕಾರ, ಯೋಹಾನನ ಸುವಾರ್ತೆ 3ನೇ ಅಧ್ಯಾಯದ 18ನೇ ವಚನದ ಪ್ರಕಾರ, ಯೇಸು ಕ್ರಿಸ್ತನನ್ನು ನಿರಾಕರಿಸಿದವರು, ಆತನ ಮಾರ್ಗವನ್ನು ನಿರಾಕರಿಸಿದವರು ಆತನ ಸಭೆಯೊಂದಿಗೆ ಭಾಗಿದಾರರಾಗಿರಲಾರರು, ಆತನ ಸಭೆಯಲ್ಲಿ ಎತ್ತಲ್ಪಡಲಾರರು, ದೇವರ ರಾಜ್ಯವನ್ನು ಅವರು ಸೇರುವುದೇ ಇಲ್ಲ. ಇನ್ನು ಕೊನೆಯದು 5ನೆಯದು ಪ್ರಮುಖವಾದದ್ದು ಮಾರ್ಕ್ ಆಫ್ ಬೀಸ್ಟ್, ಅಂದರೆ ಸೈತಾನ ಮುದ್ರೆಯನ್ನು ಹೊಂದಿದವರು. ಸೈತಾನನ ಮಾಯೆಯಲ್ಲಿ ಸಿಕ್ಕಿ ಹಾಕಿಕೊಂಡವರು ಅಥವಾ ಸೈತಾನನು ಹಬ್ಬಿಸಿದ ಮೂಢನಂಬಿಕೆಗಳಿಂದ ಬದುಕಿದವರು ಅಥವಾ ಈ ಲೋಕದ ಸಮಾಜದಲ್ಲಿ ಅನೇಕ ಮೂಢನಂಬಿಕೆಗಳಿಂದ ಬದುಕುವಂಥವರು ಅಥವಾ ವಿಗ್ರಹಾರಾಧನೆ, ಮಾಂತ್ರಿಕ, ತಾಂತ್ರಿಕ ವಿದ್ಯೆಗಳನ್ನು ನಂಬುವವರು, ವಿಶ್ವಾಸಿಸುವವರು, ಅವುಗಳ ಹಿಂದೆ ಹೋಗುವವರು ಬಿಟ್ಟು ಬಿಡಲ್ಪಡ್ತಾರೆ. ಅಂದರೆ ಸೈತಾನನ ಮುದ್ರೆಯನ್ನು ಮೂಢನಂಬಿಕೆಗಳನ್ನು ಹೊಂದಿದವರು ಸಹ ದೇವರ ಸಭೆಯಲ್ಲಿ ಭಾಗಿದಾರರಾಗಿರಲಾರರು, ದೇವರ ಸಭೆಯಲ್ಲಿ ಎತ್ತಲ್ಪಡಲಾರರು ಎಂದು ಪ್ರಕಟಣೆ ಪುಸ್ತಕದ 13ನೇ ಅಧ್ಯಾಯದ 14ನೇ ಅಧ್ಯಾಯದ 20ನೇ ವಚನದಲ್ಲಿ ಸಹ ನಮಗೆ ತಿಳಿದು ಬರ್ತದೆ. ಹಾಗಾಗಿ ಈ ರೀತಿಯಾಗಿ ದೇವರ ಪವಿತ್ರ ಸಭೆಯೊಂದಿಗೆ ಹೋಗಲಾಗದವರು ಉಳಿದು ಬಿಟ್ಟವರಾಗಿ ಇರ್ತಾರೆ. ನಮಗೆ ತಿಳಿಯಬೇಕಾದದ್ದು ಏನೆಂದರೆ, ಈ 5 ಪಟ್ಟಿಗಳಲ್ಲಿ, ಈ 5 ಗುಂಪುಗಳಲ್ಲಿ ನಾವಿರಬಾರದು. ನಾವು ಸಿದ್ಧರಾಗಬೇಕಾದರೆ ಮೊದಲು ಇವುಗಳಿಂದ ಹೊರಗೆ ಬರಬೇಕು. ಈ 5 ಗುಂಪುಗಳಲ್ಲಿ ನಾವು ಇರಬಾರದು. ಈಗ ದೇವರ ಪವಿತ್ರ ಸಭೆಯೊಂದಿಗೆ ಆ ರ್ಯಾಪ್ಚರ್ ಎಂಬ ಸಭೆಯ ಎತ್ತಲ್ಪಡುವಿಕೆಯ ಕ್ರಿಯೆಯಲ್ಲಿ ನಾವು ಸಹ ಆ ಪವಿತ್ರ ಸಭೆಯೊಂದಿಗೆ ಎತ್ತಲ್ಪಡಲು, ಕ್ರಿಸ್ತನೊಂದಿಗೆ ಹೋಗಲು ಹೇಗೆ ಸಿದ್ಧರಾಗಿರಬೇಕು ಎಂದು ಒಂದೊಂದಾಗಿ ನಾವು ನೋಡೋಣ. ಮೊದಲನೆಯದಾಗಿ ಸಾಲ್ವೇಷನ್, ಅಂದ್ರೆ ರಕ್ಷಣೆ. ರ್ಯಾಪ್ಚರ್ ಎಂಬುದು ಯಾರಿಗಾಗಿ ನಡೆಯುತ್ತದೆ ಎಂದರೆ ಪವಿತ್ರ ಸಭೆಯ ಬಗ್ಗೆ, ಸಭೆಯ ಭಕ್ತರ ಬಗ್ಗೆ. ಅವರನ್ನು ಕರೆದುಕೊಂಡು ಹೋಗಲು. ಯಾರು ಅವರು ಎಂದರೆ ರಕ್ಷಿಸಲ್ಪಟ್ಟವರು, ದೇವರ ಪವಿತ್ರ ಸಭೆಯಲ್ಲಿ ಇರುವವರು, ದೇವರ ಮಕ್ಕಳು ಎಂದು ಕರೆಯಲ್ಪಟ್ಟವರು. ಹಾಗಾದ್ರೆ ಅದು ಹೇಗೆ ನಡೆಯುತ್ತದೆ ಎಂದರೆ ಬ್ಯಾಪ್ಟಿಸಮ್, ಅಂದರೆ ದೀಕ್ಷಾಸ್ನಾನ ತೆಗೆದುಕೊಳ್ಳುತ್ತಿದ್ದಂತೆಯೇ ರಕ್ಷಿಸಲ್ಪಟ್ಟಿವು ಎಂದು ಅನೇಕರು ಅಂದುಕೊಳ್ತಾರೆ. ಅದು ಅಲ್ಲ. ನಮ್ಮ ವಿಶ್ವಾಸ, ಪ್ರಾಯಶ್ಚಿತ್ತವನ್ನು ಹೊಂದಿ ಸಾಕ್ಷಿಯಾಗಿ ಯೇಸುಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ಯೇಸುಕ್ರಿಸ್ತನ ಮಕ್ಕಳಾಗಿ ಬದುಕುತ್ತಿದ್ದೇವೆ ಎಂದು ಸಾಕ್ಷಿಯಾಗಿ ತೆಗೆದುಕೊಳ್ಳುವುದೇ ಒಂದು ದೀಕ್ಷಾಸ್ನಾನ. ನಂತರ ದೇವರ ಸಭೆಯಲ್ಲಿ ಸೇರಿಸಲ್ಪಡುತ್ತೇವೆ. ದೇವರ ವಾಕ್ಯವನ್ನು, ಪ್ರಾರ್ಥನೆಯನ್ನು ಬಿಟ್ಟು ಬಿಡದೆ ಬಲವಾಗಿ ಹಿಡಿದುಕೊಂಡಿರುವ ವ್ಯಕ್ತಿಗಳೇ ದೇವರವರಾಗ್ತಾರೆ, ದೇವರ ಮಕ್ಕಳಾಗ್ತಾರೆ, ದೇವರು ಅವರನ್ನು ರಕ್ಷಿಸಲ್ಪಡ್ತಾರೆ. ಅಂತಹ ರಕ್ಷಣೆಯನ್ನು ಹೊಂದಿದವರು ಮಾತ್ರ, ಹಾಗೆ ರಕ್ಷಿಸಲ್ಪಟ್ಟವರೇ ಪವಿತ್ರರಾಗಿ ದೇವರ ಸಭೆಯೊಂದಿಗೆ ಎತ್ತಲ್ಪಡ್ತಾರೆ. ಅದಕ್ಕಾಗಿ ನಮ್ಮ ಪಾಪಗಳನ್ನು ಖಂಡಿತವಾಗಿ ಒಪ್ಪಿಕೊಂಡು ನಾವು ಸಾಕ್ಷಿಯಾಗಿ, ದೇವರಿಗೆ ಸಾಕ್ಷಿಯಾಗಿ ಬದುಕಲು, ಎಲ್ಲರ ಪರವಾಗಿ ಮರುಮಾನಸಾಂತರ ಹೊಂದಿ ದೀಕ್ಷಾಸ್ನಾನ ಪಡೆದುಕೊಂಡು ದೇವರ ಸಭೆಯಲ್ಲಿ ವಾಕ್ಯ ಮತ್ತು ಪ್ರಾರ್ಥನೆಯೊಂದಿಗೆ ಇದ್ದು ದೇವರ ಮಕ್ಕಳಾಗಿ ಬದುಕುತ್ತಾ ದೇವರ ರಕ್ಷಣೆಯನ್ನು ಅಂಗೀಕರಿಸಬೇಕು. ಪಾಪಗಳನ್ನು ಬಿಟ್ಟು ದೇವರ ಕಡೆಗೆ, ದೇವರ ಸಭೆಯೊಳಗೆ ಸೇರಬೇಕು. ಆ ದೇವರ ಸಭೆಯನ್ನು ಯೇಸು ಕ್ರಿಸ್ತನು ತನ್ನ ಸಭೆಯಾಗಿ, ತನ್ನವರಾಗಿ ಕರೆದುಕೊಂಡು ಹೋಗ್ತಾನೆ. ಇನ್ನು ಎರಡನೆಯ ಕಾರ್ಯ ನೀತಿ ಮತ್ತು ಪವಿತ್ರತೆಯನ್ನು ಕಾಪಾಡಿಕೊಳ್ಳುವುದು. ಈ ಲೋಕದಲ್ಲಿ ನೀತಿ ಮತ್ತು ಪವಿತ್ರತೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಕಷ್ಟ. ಪವಿತ್ರತೆ ಎಂಬುದು ನೀತಿಯನ್ನು ಕಾಪಾಡಿಕೊಳ್ಳುವುದು. ಖಂಡಿತವಾಗಿಯೂ ಸಭೆ ಎತ್ತಲ್ಪಡಲು ಒಂದು ಪ್ರಮುಖವಾದ ವಿಷಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 14ನೇ ವಚನ ನೋಡಿ. ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ನೋಡಲಾರರು ಎಂತಾರೆ. ಆದುದರಿಂದ ಪವಿತ್ರಾತ್ಮದಿಂದ ತುಂಬಿದ ಜೀವನ ಅವಶ್ಯಕ, ಪಾಪವಿಲ್ಲದ ಜೀವನ ಅವಶ್ಯಕ.
ಆದುದರಿಂದ ನಮ್ಮ ನೀತಿಯನ್ನು, ಪವಿತ್ರತೆಯನ್ನು ಈ ಲೋಕದಲ್ಲಿ ಎಷ್ಟೇ ಕಷ್ಟವಾದರೂ ಕಾಪಾಡಿಕೊಂಡು ಬರಬೇಕು. ದೇವರ ಆಜ್ಞೆಗಳನ್ನು ಅಂದರೆ ವಾಕ್ಯವನ್ನು ಅನುಸರಿಸಿ ನಡೆಯಬೇಕು. ವಾಕ್ಯವನ್ನು ನಮ್ಮ ಜೀವನದಲ್ಲಿ ಅನ್ವಯಿಸಿಕೊಳ್ಳಬೇಕು. ಪಾಪಗಳನ್ನು ಬಿಟ್ಟು ಬಿಡುವುದು, ದುಶ್ಚಟಗಳನ್ನು ಬಿಟ್ಟು ಬಿಡುವುದು, ನಮ್ಮ ಅತಿಯಾದ ಆಸೆಗಳನ್ನು ಬಿಟ್ಟು ಬಿಡುವುದೇ ಪ್ರಮುಖವಾದ ವಿಷಯ. ನಮ್ಮ ಮನಸ್ಸನ್ನು ದೇವರ ಮೇಲೆ ಇಡಬೇಕು. ಈ ಲೋಕದ ಆಸೆಗಳ ಮೇಲಿಲ್ಲದೆ ದೇವರ ಮೇಲೆ ಇಟ್ಟು ನೀತಿ ಮತ್ತು ಪವಿತ್ರತೆಯನ್ನು ಕಾಪಾಡಿಕೊಳ್ಳಬೇಕು. ಮೂರನೆಯದು ಆತ್ಮಶುದ್ಧಿ, ಹೃದಯ ಶುದ್ಧಿ ಎಂದು ಬೈಬಲ್ನಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲಾಗಿದೆ. ಆತ್ಮಶುದ್ಧಿಯನ್ನು ಹೊಂದಿರಬೇಕು, ಹೃದಯ ಶುದ್ಧಿಯನ್ನು ಹೊಂದಿರಬೇಕು. ಅದಕ್ಕೆ ಕಾರಣ ಪಶ್ಚಾತ್ತಾಪ. ಈ ಆತ್ಮಶುದ್ಧಿ, ಹೃದಯ ಶುದ್ಧಿ ಎಂಬುದು ಬಹಳ ಪ್ರಮುಖವಾದ ವಿಷಯಗಳು. ಯಾವಾಗಲೂ ಒಮ್ಮೆ ನಡೆಯುತ್ತೆ, ಯಾವಾಗಲೂ ಪಶ್ಚಾತ್ತಾಪ ಪಟ್ಟಿವು ಎಂದು ಅಂದುಕೊಳ್ಳಬಾರದು. ಇದು ಪ್ರತಿದಿನವೂ ನಡೆಯುವಂತಹ ಕಾರ್ಯ. ಭಯದಿಂದ, ನಡುಕದಿಂದ ಅಥವಾ ಕಳವಳಪಟ್ಟು ಯಾವುದೋ ರೀತಿಯಲ್ಲಿ ಸ್ವಲ್ಪ ಸ್ಥಾನವನ್ನು ನಾವು ಮತ್ತೆ ಕೊಡ್ತೇವೆ. ಮತ್ತೆ ನಾವು ಸ್ವಚ್ಛಗೊಳಿಸಿಕೊಳ್ಳುವುದು, ಆತ್ಮಶುದ್ಧಿಯನ್ನು ಹೊಂದಿರಬೇಕಾದದ್ದು ಬಹಳ ಅವಶ್ಯಕತೆ. ಅದಕ್ಕೆ ಪಶ್ಚಾತ್ತಾಪ ಎಂಬುದು ದೇವರ ಬಳಿಯಲ್ಲಿ ಸಿಗುವಂತಹ ಒಂದು ಔಷಧ. ಹೃದಯ ನೋಡಿ ದೇವರೊಂದಿಗೆ ನಾವು ಹೋಗಬೇಕಾದ್ರೆ ಖಂಡಿತವಾಗಿಯೂ ಹೃದಯ ಶುದ್ಧಿ ಬೇಕು, ಆತ್ಮಶುದ್ಧಿ ಬೇಕು. ಪಾಪ, ಅಹಂಕಾರ, ಮತ್ಸರ, ಕಲ್ಮಶ, ದ್ವೇಷ, ಅಹಂಕಾರ, ಅಪವಿತ್ರತೆ, ಅತಿಯಾಸೆ, ಆಡಂಬರ, ಸ್ವನೀತಿ ಇಂಥವು ಎಷ್ಟೋ ನಮ್ಮ ಹೃದಯಗಳಲ್ಲಿ ಉಳಿದು ಹೋಗಿವೆ, ನಮ್ಮ ಆಸೆಗಳಲ್ಲಿ ಉಳಿದು ಹೋಗಿವೆ, ನಮ್ಮ ಮೆದುಳಿನಲ್ಲಿ ಓಡಾಡ್ತಾನೆ ಇರ್ತವೆ. ಪಶ್ಚಾತ್ತಾಪ ಪಟ್ಟು ಅವುಗಳಿಂದ ದೂರವಿದ್ದು ನಿಮ್ಮ ಹೃದಯವನ್ನು, ನಿಮ್ಮ ಆತ್ಮವನ್ನು ಶುದ್ಧೀಕರಿಸಿಕೊಳ್ಳುವುದು ಬಹಳ ಪ್ರಮುಖ. ಇನ್ನು ನಾಲ್ಕನೆಯ ವಿಷಯ ಕಠೋರವಾದಂತಹ ಪ್ರಾರ್ಥನೆ. ಉಪವಾಸದ ಪ್ರಾರ್ಥನೆ ಅವಶ್ಯಕ. ಉಪವಾಸದ ಪ್ರಾರ್ಥನೆ ಎಂಬುದು ನಾವು ಸಭೆಯ ಸಿದ್ಧರಾಗಲು, ನಮ್ಮ ಆತ್ಮಿಕತೆ ಸಿದ್ಧರಾಗಲು ಸಹ ಅತ್ಯಂತ ಪ್ರಮುಖವಾದದ್ದೇ. ಆಧ್ಯಾತ್ಮಿಕ ಶಕ್ತಿಯನ್ನು, ವಿಜಯವನ್ನು ಹೆಚ್ಚಾಗಿ ಕೊಡಲು ಈ ಪ್ರಾರ್ಥನೆ. ಉಪವಾಸದ ಪ್ರಾರ್ಥನೆಗಳೇ ಬಹಳ ಪ್ರಮುಖವಾದ ವಿಷಯಗಳು. ಉಪವಾಸದ ಪ್ರಾರ್ಥನೆ ನಮ್ಮನ್ನು ಆಂತರಿಕವಾಗಿ ಸಿದ್ಧಪಡಿಸುತ್ತದೆ, ವಿಶ್ವಾಸದಲ್ಲಿ ಸಿದ್ಧಪಡಿಸುತ್ತದೆ. ಅದಕ್ಕಾಗಿ ಇವುಗಳ ವಿಷಯದಲ್ಲಿ ಬಹಳ ಬಲವಾಗಿರಬೇಕು. ಪಾಪಗಳನ್ನು ಜಯಿಸಬಹುದು, ದೇವರ ಸನ್ನಿಧಿಯಲ್ಲಿ ಅನುಭವಿಸಬಹುದು. ಇವುಗಳು ಮೂಲಕವೇ. ಇನ್ನು ಐದನೆಯದು ಗ್ರಂಥಗಳನ್ನು ಅಧ್ಯಯನ ಮಾಡುವುದು, ದೇವರ ವಾಕ್ಯವನ್ನು ಅಧ್ಯಯನ ಮಾಡುವುದು ಎಂಬುದು ಸಭೆಯ ಸಿದ್ಧತೆಯಲ್ಲಿ ಪ್ರಮುಖವಾದ ವಿಷಯ. ಗ್ರಂಥಗಳೆಲ್ಲವೂ ದೇವರ ಪ್ರೇರಣೆಯಿಂದಲೇ ಬರೆಯಲ್ಪಟ್ಟಿವೆ, ಅಂದರೆ ಬೈಬಲ್. ಈ ದೇವರ ವಾಕ್ಯವೇ, ದೇವರ ಮಾರ್ಗವೇ ನಮ್ಮನ್ನು ನಡೆಸುವಂಥದ್ದು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು ಎಂದು ತಿಳಿದುಕೊಳ್ಳುವುದು ದೇವರ ವಾಕ್ಯವೇ. ಯಾವುದು ಒಳ್ಳೆಯ ಬೋಧನೆ, ಯಾವುದು ಕೆಟ್ಟ ಬೋಧನೆ ಎಂದು ತಿಳಿಸುವುದು ದೇವರ ವಾಕ್ಯವೇ. ಹೇಗೆ ಸಿದ್ಧರಾಗಬೇಕು, ಯಾವ ಕಡೆಗೆ ಹೋಗಬೇಕು, ಯಾರ ಮಾರ್ಗ, ಯಾವುದು ಸತ್ಯ ಎಂದು ತಿಳಿಸುವುದು ದೇವರ ವಾಕ್ಯವೇ. ಆದುದರಿಂದ ನಿಮ್ಮನ್ನು ಸಿದ್ಧಪಡಿಸುವುದು, ನಿಮ್ಮ ಆತ್ಮಿಕತೆಯನ್ನು ಸಿದ್ಧಪಡಿಸುವುದು ದೇವರ ವಾಕ್ಯ. ದೇವರ ವಾಕ್ಯವನ್ನು ಬಿಟ್ಟು ಬಿಡಬಾರದು. ಪ್ರತಿದಿನ ಧ್ಯಾನಿಸ್ತಿರಬೇಕು. ದೇವರ ಬೋಧನೆಗಳಾಗಲಿ, ದೋಷ ಸೂಚನೆಗಳಾಗಲಿ, ತಿದ್ದುವ ವಿಷಯಗಳಾಗಲಿ, ನೀತಿಯುಳ್ಳ ವಿಷಯಗಳಾಗಲಿ ಪ್ರತಿಯೊಂದು ಸಹ ನಿಮಗೆ ತರಬೇತಿಗಾಗಿ ಉಪಯೋಗಿಸುವಂತಹದೇ. ಆದುದರಿಂದ ಆಧ್ಯಾತ್ಮಿಕವಾಗಿ ವೃದ್ಧಿ ಹೊಂದಲು, ಬಲ ಹೊಂದಲು, ದೇವರ ಜ್ಞಾನ ಹೊಂದಲು ಖಂಡಿತವಾಗಿಯೂ ಅವಶ್ಯಕವಾಗಿರುವಂತಹ ವಿಷಯಗಳು. ಇನ್ನು ಆರನೆಯ ವಿಷಯ ಎಚ್ಚರಿಕೆಯಿಂದ ಇರಬೇಕು, ಜಾಗರೂಕರಾಗಿರಬೇಕು. ಕರ್ತನು ಯಾವ ಗಳಿಗೆಯಲ್ಲಿ, ಯಾವಾಗ, ಎಲ್ಲಿ, ಹೇಗೆ ಸಂಭವಿಸುತ್ತದೋ, ಸಭೆಯು ಯಾವಾಗ ಎತ್ತಲ್ಪಡುತ್ತದೆಯೋ ಗೊತ್ತಿಲ್ಲ. ಆದುದರಿಂದ ಜಾಗರೂಕತೆಯಿಂದ ಮತ್ತು ಎಚ್ಚರಿಕೆಯಿಂದ ಇರಬೇಕು. ಎಚ್ಚರವಾಗಿ ಪ್ರಾರ್ಥನೆ ಮಾಡಿರಿ ಎಂದು ದೇವರ ವಾಕ್ಯ ಹೇಳುತ್ತದೆ. ಎಚ್ಚರ ಎಂದರೆ ಜಾಗರೂಕತೆ, ಎಚ್ಚರಿಕೆ, ಸಿದ್ಧರಾಗಿರುವಂತಹ ಧನ್ಯತೆ. ಅಂತಹ ಕ್ರಮವನ್ನು ನಾವು ರೂಢಿಸಿಕೊಳ್ಳಬೇಕು. ಸಿದ್ಧರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಇನ್ನು ಏಳನೆಯ ವಿಷಯ ದೇವರ ಸೇವೆ, ದೇವರಲ್ಲಿ ನಂಬಿಗಸ್ತಿಕೆ. ಹಾಗಾಗಿ ಸೇವಾ ಜೀವನ ಮತ್ತು ನಂಬಿಗಸ್ತ ಜೀವನ ಎರಡು ಬಹಳ ಅವಶ್ಯಕ. ಮೇಲಾಗಿ ದೇವರ ಸೇವೆಯಲ್ಲಿ ನಂಬಿಗಸ್ತಿಕೆ ಖಂಡಿತವಾಗಿಯೂ ದೇವರ ಸಿದ್ಧತೆಗೆ ಅವಶ್ಯಕ. ದೇವರ ಸಭೆಯಲ್ಲಿ ಎತ್ತಲ್ಪಡಲು ಪ್ರಮುಖವಾದ ವಿಷಯ ಅದು. ನೀತಿಯನ್ನು ಹೊಂದಿ ನಂಬಿಗಸ್ತ ದೇವ ಸೇವೆಯನ್ನು ಮುಂದುವರಿಸುತ್ತಿರಬೇಕು. ಸ್ವಾರ್ಥಕ್ಕಾಗಿ, ಹಣಕ್ಕಾಗಿ, ಪದವಿಗಾಗಿ, ಸಭೆಗಾಗಿ, ಸಭೆಯ ಸದಸ್ಯರಿಗಾಗಿ, ಜನಪ್ರಿಯತೆಗಾಗಿ ಅಲ್ಲ. ನೀತಿಯುಳ್ಳ ನಂಬಿಗಸ್ತ ದೇವ ಸೇವಾ ಜೀವನ ಹೊಂದಿದವರು ದೇವರ ಸಭೆಯಲ್ಲಿ ಎತ್ತಲ್ಪಡ್ತಾರೆ. ದೇವರ ರಾಜ್ಯ ಮತ್ತು ನೀತಿಯನ್ನು ಮೊದಲು ಹುಡುಕಿರಿ ಎನ್ನುತ್ತಾರೆ. ನೀತಿ ಇಲ್ಲದ ದೇವ ಸೇವೆ ವ್ಯರ್ಥವೇ. ಆದುದರಿಂದ ನೀತಿಯನ್ನು ಮತ್ತು ದೇವರ ರಾಜ್ಯವನ್ನು ಸೇರಿಸಿದರು. ಆದುದರಿಂದ ದೇವರ ರಾಜ್ಯವನ್ನು ವಿಸ್ತರಿಸುವ ಕೆಲಸದಲ್ಲಿ ನಾವಿರಬೇಕು. ಇತರರಿಗೆ ಸುವಾರ್ತೆ ಹೇಳಬೇಕು. ಆದಷ್ಟು ಒಳ್ಳೆಯದನ್ನೇ ಹೇಳಬೇಕು. ಆದಷ್ಟು ಮಟ್ಟಿಗೆ ಅವರಿಗೆ ಒಳ್ಳೆಯದನ್ನೇ ಹೇಳುತ್ತಾ ಸಹಕಾರಿಯಾಗಿರಬೇಕು. ಅಷ್ಟೇ ಅಲ್ಲದೆ ನೀತಿಯನ್ನು ಕಾಪಾಡಿಕೊಳ್ಳಬೇಕು. ನೀತಿಯುಳ್ಳ ಸೇವೆ ಮಾತ್ರ ಮಾಡಬೇಕು. ಆಗ ದೇವರ ಸಭೆಯಲ್ಲಿ ನಾವಿರುತ್ತೇವೆ. ಮುಂದೆ 8ನೆಯದು ಪವಿತ್ರಾತ್ಮೆಯಿಂದ ತುಂಬಿದ ಜೀವನ ಬೇಕು.
ಪವಿತ್ರಾತ್ಮೆಯಿಂದ ತುಂಬಿದ ಜೀವನ ಎಂಬುದು ಸಭೆಯ ಸಿದ್ಧತೆಯಲ್ಲಿ ಬಹಳ ಪ್ರಮುಖ ವಿಷಯವೇ. ಪವಿತ್ರಾತ್ಮೆಯಿಂದ ತುಂಬಿದ ಜೀವನಗಳು ಬೇಕು. ಆತ್ಮದ ಫಲ ಎಂದು ಬೈಬಲ್ನಲ್ಲಿ ಬಹಳ ಸ್ಪಷ್ಟವಾಗಿ ಬಳಸಲಾಗಿದೆ. ನಮ್ಮ ಆತ್ಮವು ಫಲಿಸಿದರೆ ದೇವರ ಸಭೆಯಲ್ಲಿ ಫಲಿಸಿದಂತೆಯೇ. ನಮ್ಮ ಆತ್ಮವು ಫಲಿಸುವ ಜೀವನವನ್ನು ಹೊಂದಿರಬೇಕಾದರೆ ಪವಿತ್ರಾತ್ಮವನ್ನು ಸಹ ಹೊಂದಿರಬೇಕು. ಪವಿತ್ರಾತ್ಮೆಯಿಂದ ಮತ್ತು ಆತ್ಮದ ಫಲದಿಂದ ದೇವರ ಸಭೆಯಲ್ಲಿ ಇರುವವರು ದೇವರ ಬಳಿ ಸೇರ್ತಾರೆ, ದೇವರ ಸಭೆಯಲ್ಲಿ ಎತ್ತಲ್ಪಡ್ತಾರೆ. ಇನ್ನು ಮುಂದಿನದು 9ನೇಯದು ಪ್ರೀತಿ, ದಯೆ ಹೊಂದಿರಬೇಕು. ದೇವರು ಈ ಲೋಕಕ್ಕೆ ಕೊಟ್ಟಿರುವ ಅತ್ಯಂತ ಅಪೂರ್ವವಾದ ಉಡುಗೊರೆ ಏನಾದರೂ ಇದೆ ಎಂದರೆ ಅದು ಪ್ರೀತಿ. ದೇವರ ಲೋಕವನ್ನು ಅಷ್ಟು ಪ್ರೀತಿಸಿ ಆ ಪ್ರೀತಿಯನ್ನು ನಮಗೆ ಹಂಚಿ ಆ ಪ್ರೀತಿಯನ್ನೇ ಹಂಚಲೇ ಇರ್ತಿದ್ದಾನೆ. ಅದಕ್ಕಾಗಿ ಆ ಪ್ರೀತಿಯನ್ನು, ದೈವಿಕ ಪ್ರೀತಿಯನ್ನು, ಯೇಸು ಕ್ರಿಸ್ತನ ಪ್ರೀತಿಯನ್ನು ನಾವು ಹೊಂದಿರಬೇಕು. ಪ್ರೀತಿ, ದಯೆ, ಕರುಣೆ ಇವು ಬಹಳ ಪ್ರಮುಖವಾದ ವಿಷಯಗಳು. ಆದುದರಿಂದ ಇವುಗಳನ್ನು ನಾವು ವೈಯಕ್ತಿಕವಾಗಿ ಜೀವನಗಳಲ್ಲಿ ಹೊಂದಿರಬೇಕು. ಈ ಪ್ರೀತಿ, ದಯೆ ಎಂಬುದು ಕ್ರೈಸ್ತ ಜೀವನದಲ್ಲಿ ಪ್ರಮುಖವಾದ ಲಕ್ಷಣಗಳು. ಸಭೆಯ ಸಿದ್ಧತೆಯಲ್ಲಿಯೂ ಸಹ ಪ್ರಮುಖ ವಿಷಯ. 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 18ನೇ ವಚನದಲ್ಲಿ ಒಬ್ಬರನ್ನೊಬ್ಬರು ಆಧರಿಸಿಕೊಳ್ಳಬೇಕೆಂದು ವಾಕ್ಯದಲ್ಲಿ ಹೇಳಿದೆ. ಆ ಸಂದರ್ಭ ಏನು ಎಂದು ನೋಡಿದರೆ, ಮೇಲಿನ 2 ವಚನಗಳು ಯೇಸು ಕ್ರಿಸ್ತನ ಸಭೆಯೇ ಎತ್ತಲ್ಪಡುವಂತಹ ಕಾರ್ಯಕ್ರಮದ ಬಗ್ಗೆ ಮಾತನಾಡಿ ಅದರ ನಂತರ ಒಬ್ಬರನ್ನೊಬ್ಬರು ಆಧರಿಸಿಕೊಳ್ಳಿ ಎಂದು ಹೇಳ್ತಾರೆ. ಅಂದರೆ ದೇವರ ಸಭೆಯೇ ಎತ್ತಲ್ಪಡಲು ಒಬ್ಬರನ್ನೊಬ್ಬರು ಆಧರಿಸಿಕೊಳ್ಳುವುದಕ್ಕೆ ಬಹಳ ಪ್ರಮುಖವಾದ ಲಿಂಕ್ ಎಂಬುದು ಅದು ತೋರಿಸ್ತಾ ಇದೆ. ಅದಕ್ಕಾಗಿ ದೇವರ ಪ್ರೀತಿಯನ್ನು ಇತರರಿಗೆ ಹಂಚುವ ವಿಷಯದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಗ್ರಹಿಸಬೇಕು. ಇತರರನ್ನು ಪ್ರೀತಿಸಬೇಕು, ಶತ್ರುಗಳನ್ನು ಕ್ಷಮಿಸಬೇಕು. ಇತರರೆಲ್ಲರಿಗೂ, ಇಲ್ಲದವರಿಗೂ, ಬಡವರಿಗೂ, ದರಿದ್ರರೆಲ್ಲರಿಗೂ ಸಹ ಸಹಾಯ ಮಾಡಬೇಕು. ಅಗತ್ಯದಲ್ಲಿರುವವರಿಗೆ ಸೇವೆ ಮಾಡಬೇಕು. ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು. ಒಬ್ಬರನ್ನೊಬ್ಬರು ಆಧರಿಸಿಕೊಳ್ಳಬೇಕು. ಇನ್ನು ಮುಂದಿನದು 10ನೇಯದು ಮತ್ತು ಕೊನೆಯದು ದೇವರಿಗಾಗಿ ಯೋಜನೆಯನ್ನು ಹೊಂದಿರಬೇಕು. ದೇವರಿಗಾಗಿ ಹಂಬಲಿಸುತ್ತಾ ಇರಬೇಕು. ದೇವರಿಗಾಗಿ ಹಂಬಲಿಸುವುದು ಎಂಬುದು ಸಭೆಯೇ ಎತ್ತಲ್ಪಡಲು ಸಹ ಪ್ರಮುಖವಾದ ವಿಷಯ. ಆದುದರಿಂದ ಕರ್ತನ ಆಗಮನಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ನನ್ನ ಸಿದ್ಧತೆಗಾಗಿ ಪ್ರಾರ್ಥನೆ ಮಾಡಬೇಕು. ದೇವರೊಂದಿಗೆ ಎತ್ತಲ್ಪಡಲು ಪ್ರಾರ್ಥನೆ ಮಾಡಬೇಕು. ದೇವರ ಸನ್ನಿಧಿಯಲ್ಲಿ ಹುಡುಕಬೇಕು. ಪ್ರಾರ್ಥನೆಯಲ್ಲಿ ಹೆಚ್ಚು ಸಮಯ ಕಳೆಯಬೇಕು. ದೇವರ ರಾಜ್ಯಕ್ಕೆ ಮೊದಲು ಪ್ರಾಮುಖ್ಯತೆಯನ್ನು ಕೊಡಬೇಕು. ಲೋಕದ ವಿಷಯಗಳ ಮೇಲೆ ಆಧಾರ ಪಡದೆ, ಅಂದರೆ ಲೋಕದಲ್ಲಿ ಜೀವಿಸಬೇಕು, ಆದರೆ ಅದರ ಆಧಾರ ಪಡದೆ ದೇವರ ಮೇಲೆ, ದೇವರ ಆತ್ಮದ ಮೇಲೆ ಆಧಾರವಾಗಿರಬೇಕು. ಹಾಗೆ ದೇವರಿಗಾಗಿ ಹಂಬಲಿಸುತ್ತಾ ದೇವರಿಗಾಗಿ ಎದುರು ನೋಡುತ್ತಿರುವವರನ್ನೇ ದೇವರು ಸೇರಿಸಿಕೊಳ್ತಾನೆ. ಸಭೆಯು ಎತ್ತಲ್ಪಡುವಂತಹ ಗುಂಪಿನಲ್ಲಿ ಅವರು ಇರ್ತಾರೆ. ಹಾಗಾಗಿ ಈ 10 ವಿಷಯಗಳನ್ನು ನೆನಪು ಮಾಡಿಕೊಳ್ಳಿ. ಹಾಗಾಗಿ ಯಾರು ಹೋಗುವುದಿಲ್ಲ ಎಂಬ 5 ವಿಷಯಗಳನ್ನು ನೆನಪಿಟ್ಕೊಳ್ಳಿ. ಹಾಗೆ ಹೇಗೆ ಸಿದ್ಧರಾಗಿರಬೇಕು ಎಂಬ 10 ವಿಷಯಗಳನ್ನು ನೆನಪಿಟ್ಕೊಳ್ಳಿ. ಇವುಗಳ ಆಧಾರದ ಮೇಲೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು. ಇವುಗಳ ಆಧಾರದ ಮೇಲೆ ನಾವು ಸಭೆಯಲ್ಲಿ ಎತ್ತಲ್ಪಡುತ್ತೇವೆಯೋ ಉಳಿದು ಬಿಡುತ್ತೇವೆ ಎಂಬುದನ್ನು ತಿಳಿಯುತ್ತದೆ. ಇವುಗಳ ಆಧಾರದ ಮೇಲೆ ದೇವರ ಸಭೆಯಲ್ಲಿ, ಪವಿತ್ರ ಸಭೆಯಲ್ಲಿ ಭಾಗಿದಾರರಾಗಿರುತ್ತೇವೆಯೋ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಅಷ್ಟೇ ಅಲ್ಲದೆ ದೇವರ ಆಗಮನಕ್ಕೆ ಸಂಬಂಧಿಸಿದ ವಿಷಯದಲ್ಲಿಯೂ ಸಹ 4 ವಿಷಯಗಳು ಹೆಚ್ಚಾಗಿ ಹೇಳುವುದಿಲ್ಲ. 4 ವಿಷಯಗಳು ನೆನಪಿನಿಟ್ಟುಕೊಳ್ಳಿ. ವಿಶ್ವಾಸದಲ್ಲಿ ಬಲವಾಗಿ ದೃಢವಾಗಿರಬೇಕು. ಸತ್ಯ ಸಭೆಗೆ ಅಂಟಿಕೊಂಡು ಹತ್ತಿರದಲ್ಲಿ ಪವಿತ್ರವಾದ ಜೀವನವನ್ನು ನಡೆಸಬೇಕು. ಅಷ್ಟೇ ಅಲ್ಲದೆ ಆಧ್ಯಾತ್ಮಿಕ ಕವಚವನ್ನು ಧರಿಸಿರಬೇಕು. ಪವಿತ್ರತೆಯನ್ನು ಹೊಂದಿ, ಪವಿತ್ರಾತ್ಮವನ್ನು ಹೊಂದಿ, ಪವಿತ್ರ ಜೀವನವನ್ನು ಹೊಂದಿರಬೇಕು. ಈ 4 ವಿಷಯಗಳನ್ನು ಬಹಳ ಜಾಗರೂಕತೆಯಿಂದ ಗಮನಿಸಿ. ರ್ಯಾಪ್ಚರ್ ಆದರೂ, ಅಂದರೆ ಸಭೆಯೇ ಎತ್ತಲ್ಪಡುವ ವಿಷಯವಾದರೂ, ಯೇಸು ಕ್ರಿಸ್ತನ 2ನೆಯ ಆಗಮನವಾದರೂ ಈ 4 ವಿಷಯಗಳು ಬಹಳವಾಗಿ ಪ್ರಭಾವ ಬೀರುತ್ತದೆ. ಮತ್ತೊಂದು ವಿಷಯವನ್ನು ಸಹ ನೆನಪಿನಲ್ಲಿಟ್ಟುಕೊಳ್ಳಿ. ಈ ಸಭೆಯೇ ಎತ್ತಲ್ಪಡಲು ಸಿದ್ಧತೆ ಎಂಬುದು, ರ್ಯಾಪ್ಚರ್ಗಾಗಿ ಸಿದ್ಧತೆ ಎಂಬುದು ಕೇವಲ ಭವಿಷ್ಯದಲ್ಲಿ ನಡೆಯುವಂತಹ ಒಂದು ಘಟನೆಗಾಗಿ ಮಾತ್ರ ಎದುರು ನೋಡುವುದಲ್ಲ. ಅಕಸ್ಮಾತ್ ಆಗಿ ನೀವು ಸತ್ತರೆ ಇದೇ ಸಿದ್ಧತೆ ಇರಬೇಕು, ಇಲ್ಲದಿದ್ದರೆ ವ್ಯರ್ಥವಾಗಿ ಹೋಗ್ತೀರಿ. ಅಕಸ್ಮಾತ್ ಆಗಿ ದೇವರ ಆಗಮನ ಸಂಭವಿಸಿದರೆ ಇದೇ ಸಿದ್ಧತೆ ನಿಮಗಿರಬೇಕು. ನೀವು ಸತ್ತರೂ ದೇವರ ಆಗಮನ ಸಮೀಪಿಸಿದರೂ, ಅಂದರೆ ಸಭೆಯು ಎತ್ತಲ್ಪಟ್ಟರೂ ಸಹ ಉಳಿದು ಹೋಗದಂತೆ ಇರಬೇಕಾದರೆ ಇವೆಲ್ಲವನ್ನು ನಾವು ಪಾಲಿಸಬೇಕು. ಪ್ರತಿದಿನವೂ ಸಹ ದೇವರಿಗಾಗಿ ಜೀವಿಸಬೇಕು. ಪವಿತ್ರತೆಯನ್ನು ಕಾಪಾಡಿಕೊಳ್ಳಬೇಕು. ನೀತಿಯನ್ನು ಕಾಪಾಡಿಕೊಳ್ಳಬೇಕು. ಪ್ರಾರ್ಥನೆಯಲ್ಲಿ, ಬೈಬಲ್ ಧ್ಯಾನಗಳಲ್ಲಿ, ವಾಕ್ಯದಲ್ಲಿ ಸಹ ಬಲವಾಗಿ ನಿಷ್ಠರಾಗಿರಬೇಕು. ಆಗ ಮಾತ್ರ ನಾವು ತಪ್ಪಿ ಹೋಗದೆ ಬಿಟ್ಟು ಬಿಡಲ್ಪಡುವುದಿಲ್ಲ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದ 44ನೇ ವಚನದಲ್ಲಿ, ನೀವು ಸಿದ್ಧರಾಗಿರಿ, ಏಕೆಂದರೆ ಯಾವ ಗಳಿಗೆಯಲ್ಲಿ ಸಂಭವಿಸುತ್ತದೆಯೋ ಗೊತ್ತಿಲ್ಲ. ಅಂದುಕೊಳ್ಳದ ಸಮಯದಲ್ಲಿ ಮನುಷ್ಯಕುಮಾರನು ಬರುತ್ತಾನೆ. ರಹಸ್ಯವಾಗಿ ಬರ್ತಾನೆ, ಕಳ್ಳನಂತೆ ಬರ್ತಾನೆ.
ಗೊತ್ತಿಲ್ಲ ಯಾವಾಗ ನಡೆಯುತ್ತದೆಯೋ. ಯಾವುದೇ ಪ್ರವಚನವಾಗಲಿ, ಯಾವುದೇ ಸೂಚನೆಗಳಾಗಲಿ, ಯಾವುದೇ ಘಟನೆಗಳಾಗಲಿ, ಯಾವುದೇ ವಿಪತ್ತವಾಗಲಿ ಅದನ್ನು ನಿರ್ಧರಿಸಲಾರದು. ಅಕಸ್ಮಾತ್ ಆಗಿ ಯಾವ ಗಳಿಗೆಯಲ್ಲಿ ಬರ್ತಾನೋ ಗೊತ್ತಿಲ್ಲದ ಘಟನೆ. ಆದುದರಿಂದ ಸಿದ್ಧರಾಗಿರಬೇಕು. ದೇವರ ಸಭೆಯು ಎತ್ತಲ್ಪಡುವಂತಹ ಆಗಮನವು ಸಮೀಪಿಸಿದರೂ ತಡವಾದರೂ, ನಿಮ್ಮ ಮರಣ ಸಮೀಪಿಸಿದರೂ ತಡವಾದರೂ ಖಂಡಿತವಾಗಿ ಸಿದ್ಧರಾಗಿರಬೇಕು. ಯಾವಾಗಲೂ ಭವಿಷ್ಯದಲ್ಲಿ ಏನೋ ನಡೆಯುತ್ತದೆ ಎಂದು ಯೋಚಿಸದೆ, ನಾಳೆ ನಿಮಗೆ ಏನು ನಡೆಯುತ್ತದೆ ನಿಮಗೆ ಗೊತ್ತಿಲ್ಲ. ಆದುದರಿಂದ ಯಾವಾಗಲೂ ಎಲ್ಲ ಸಮಯದಲ್ಲೂ ಸಹ ಸಿದ್ಧರಾಗಿರಬೇಕು. ಆದುದರಿಂದ ಎಚ್ಚರದಿಂದಿದ್ದು ಸಿದ್ಧರಾಗಿ ದೇವರ ಬಳಿ ಇರುವವರನ್ನೇ ದೇವರು ತನ್ನ ಸಭೆಯಲ್ಲಿ ಸೇರಿಸಿಕೊಂಡು ಆ ಪವಿತ್ರ ಸಭೆಯನ್ನು ಕರೆದುಕೊಂಡು ಹೋಗ್ತಾನೆ. ಪ್ರತಿದಿನ ದೇವರ ಸನ್ನಿಧಿಯಲ್ಲಿ ದೇವರಿಗಾಗಿ ನಡೆಯುವುದು ರೂಢಿಸಿಕೊಳ್ಳಬೇಕು. ದೇವರಲ್ಲಿ ನಿಲ್ಲುವುದನ್ನು ರೂಢಿಸಿಕೊಳ್ಳಬೇಕು. ಪ್ರತಿದಿನ ನಮ್ಮ ನಡವಳಿಕೆಯನ್ನು ಬದಲಾಯಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಪಾಪಗಳನ್ನು ಬಿಟ್ಟು ಬಿಡಬೇಕು. ಪ್ರಾಯಶ್ಚಿತ್ತವನ್ನು ಹೊಂದಬೇಕು. ಪ್ರೀತಿ ದಯೆಯಿಂದ ಜೀವಿಸುವುದನ್ನು ರೂಢಿಸಿಕೊಳ್ಳಬೇಕು. ಇತರರಿಗೆ ಸುವಾರ್ತೆ ಹೇಳುವುದನ್ನು ರೂಢಿಸಿಕೊಳ್ಳಬೇಕು. ದೇವರ ರಾಜ್ಯಕ್ಕೆ ಮೊದಲ ಸ್ಥಾನವನ್ನು ಕೊಡಬೇಕು. ಪವಿತ್ರತೆಯನ್ನು ಹೆಚ್ಚಿಸಿಕೊಳ್ಳಬೇಕು. ಪವಿತ್ರಾತ್ಮವನ್ನು ಪಡೆದುಕೊಳ್ಳಬೇಕು. ನಮ್ಮ ಆತ್ಮವು ಫಲಿಸುವಂತೆ ಬದಲಿಸಿಕೊಳ್ಳಬೇಕು. ಇವೆಲ್ಲವೂ ಹೇಳಲು ಕೇಳಲು ಸಹ ಬಹಳ ಸುಲಭವಾಗಿರ್ತವೆ. ಇವೆಲ್ಲವನ್ನು ಪಾಲಿಸಲು ಮಾತ್ರ ಬಹಳ ಕಷ್ಟವಾಗಿರ್ತವೆ. ಆದರೂ ಸಹ ಸಭೆಯಲ್ಲಿ ಹೇಳುತ್ತಿದ್ದಾರೆ, ಭಕ್ತರಿಗೆ ಗೊತ್ತಿದೆ. ಭಕ್ತರು, ವಿಶ್ವಾಸಿಗಳು ಬೈಬಲ್ನನ್ನು ತಿಳಿದುಕೊಳ್ತಿದ್ದಾರೆ. ಅನೇಕ ಸಂದೇಶಗಳ ಮೂಲಕ ನೀವು ತಿಳಿದುಕೊಳ್ತಿದ್ದೀರಿ. ಆದರೂ ಸಹ ಇವುಗಳನ್ನು ನಿರ್ಲಕ್ಷಿಸುತ್ತಿದ್ದೇವೆ. ಇವುಗಳಿಂದ ದೂರ ಇರ್ತಿದ್ದೇವೆ. ಇವುಗಳ ಮೌಲ್ಯ ಎಂಬುದು ನಮಗೆ ಏನಂತ ತಿಳಿತಾ ಇಲ್ಲ. ಸಭೆಯು ಎತ್ತಲ್ಪಡುವಂತಹ ಸಮಯದಲ್ಲಿ ಅಥವಾ ನಾಳೆ ನಿಮ್ಮ ಪ್ರಾಣ ಹೋಗುವಂತಹ ಸಮಯದಲ್ಲಿ ಈ ಸಿದ್ಧತೆಯು ಎಷ್ಟು ಮುಖ್ಯವೋ ನಿಮಗೆ ಅರ್ಥವಾಗ್ತದೆ. ಈ ಸಿದ್ಧತೆಯೇ ಇಲ್ಲದಿದ್ದರೆ ಬಿಟ್ಟು ಬಿಡಲ್ಪಡ್ತೇವೆ, ತಳ್ಳಿ ಹಾಕಲ್ಪಡ್ತೇವೆ. ಅದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆದುದರಿಂದ ಇವು ನಮಗೆ ತಿಳಿದಿರುವ, ಬೇಸರ ತರಿಸುವ ಅಥವಾ ನಮಗೆ ತಿಳಿದಿರುವ ವಿಷಯವೇ ಅಲ್ವಾ ಎಂದು ನಮಗೆ ಅನ್ನಿಸಿದರೂ ಸಹ ನಮ್ಮನ್ನು ಹೊಸದಾಗಿ ಬದಲಿಸುವವು, ನಮ್ಮನ್ನು ರೂಪಾಂತರಗೊಳಿಸುವವು. ಪ್ರತಿದಿನ ನಾವು ಆಂತರಿಕವಾಗಿ ಬದಲಾಗಲು ಅವಕಾಶ ಕಲ್ಪಿಸುವವು ಇವೆ. ದೇವರ ಸಭೆಯಲ್ಲಿ ಸ್ಥಾನ ಕಲ್ಪಿಸುವವು ಇವೆ. ಪವಿತ್ರ ಸಭೆಯಲ್ಲಿ ನಿಲ್ಲುವುದಕ್ಕೆ ಸಹ ಕಾರಣ ಇವೆ. ಇವು ಯಾವುವು ಬೇಸರ ತರಿಸುವ ವಿಷಯಗಳು ಅಲ್ಲ, ತಿಳಿದಿರುವ ವಿಷಯಗಳು ಅಲ್ಲ, ಆದರೆ ಖಂಡಿತವಾಗಿ ಸಿದ್ಧರಾಗಲು ಅವಶ್ಯಕವಾದವು ಎಂದು ನೆನಪಿನಲ್ಲಿಟ್ಟುಕೊಳ್ಳಿ. ದೇವರ ಆಗಮನ ಬಂದರೆ ಚೆನ್ನಾಗಿತ್ತಲ್ಲ, ದೇವರ ಆಗಮನ ಸಂಭವಿಸಿದರೆ ಚೆನ್ನಾಗಿತ್ತಲ್ಲ, ನಾಳೆ ಬೇಗ ಮುಗಿದು ಹೋದರೆ ಚೆನ್ನಾಗಿತ್ತಲ್ಲ, ಸಭೆಯು ಎತ್ತಲ್ಪಟ್ಟರೆ ಚೆನ್ನಾಗಿತ್ತಲ್ಲ ಎಂದು ಅನೇಕರು ಎಷ್ಟೋ ಬಾರಿ ಅಂದುಕೊಳ್ತಾರೆ. ಆದರೆ ಅದೆಷ್ಟು ಭಯಂಕರವೋ ನೆನಪಿನಲ್ಲಿಟ್ಟುಕೊಳ್ಳಿ. ನಿಜವಾಗಿ ಸಿದ್ಧರಾಗಿ ದೇವರಿಗಾಗಿ ಎದುರು ನೋಡುತ್ತಿರುವವರಿಗೆ ಅದು ಒಳ್ಳೆಯ ವಿಷಯವೇ. ಆದರೆ ಹಾಗೆ ಹೀಗೆ ಇಲ್ಲದೆ ಇರುವವರು, ತಣ್ಣಗಿಲ್ಲದೆ ಬೆಚ್ಚಗೆ ಇರುವವರು, ಇವರ ಸ್ಥಿತಿಗಳು ಎದುರು ನೋಡುತ್ತಾ ಏನು ನಡೆದು ಹೋಗಬೇಕೋ, ಇಲ್ಲಿಗೆ ಮುಗಿದು ಹೋದರೆ ಚೆನ್ನಾಗಿತ್ತಲ್ಲ ಎಂದರೆ ಅದು ಎಷ್ಟು ಭಯಂಕರವಾದ ವಿಷಯವೋ ನಿಮಗೆ ಗೊತ್ತಿದೆಯಾ? ನಾವು ಸಿದ್ಧರಾಗದೆ, ಸಿದ್ಧತೆಯಲ್ಲಿ ಇಲ್ಲದೆ ಇದ್ದರೆ ಉಳಿದು ಬಿಡುತ್ತೇವೆಂದು ನೆನಪಿನಲ್ಲಿಟ್ಟುಕೊಳ್ಳಿ. ಹಾಗಾಗಿ ಇದು ವಾಕ್ಯಾಧಾರಿತವಾಗಿ ನಾವು ಹೇಗೆ ಸಿದ್ಧರಾಗಿರಬೇಕು, ಯಾವ ವಿಷಯಗಳಲ್ಲಿ ಸಿದ್ಧರಾಗಬೇಕು, ಯಾವುದರಿಂದ ದೂರವಿರಬೇಕು, ಹೇಗೆ ನಾವು ಇರಬೇಕು, ಸಭೆ ಎತ್ತಲ್ಪಡುವಿಕೆಯಲ್ಲಿ ಪವಿತ್ರ ಸಭೆಯಲ್ಲಿ ನಾವು ಹೇಗೆ ಸ್ಥಾನ ಪಡೆದುಕೊಳ್ಳಬೇಕು ಎಂಬುದು ಈ ವಿಷಯಗಳಿಂದ ನಮಗೆ ಅರ್ಥವಾಗ್ತದೆ. ಈ ವಿಷಯಗಳೆಲ್ಲವೂ ಬಹಳ ಸ್ಪಷ್ಟವಾಗಿ ಅಚ್ಚುಕಟ್ಟಾಗಿ ಅರ್ಥವಾಗಿದೆ ಎಂದು ಅಂದುಕೊಳ್ತೇನೆ. ಖಂಡಿತವಾಗಿ ಈ ವಿಷಯಗಳನ್ನು ಇತರಿಗೂ ಸಹ ಒಳ್ಳೆ ರೀತಿಯಲ್ಲಿ ಹಂಚಿಕೊಳ್ಳಿ. ಸಭೆಯು ಸಿದ್ಧಗೊಳ್ಳಲು, ಎತ್ತಲ್ಪಡಲು, ದೇವರ ಸಭೆಯಲ್ಲಿ ಪವಿತ್ರ ಸಭೆಯಲ್ಲಿ ನಾವಿರಲು ಈ ವಿಷಯಗಳು ನಮಗೆ ಸಹಕಾರಿಯಾಗಿವೆ. ಆದುದರಿಂದ ಯಾವಾಗಲೂ ನಾವು ಸಿದ್ಧರಾಗಿರಬೇಕು. ಪ್ರತಿದಿನ ನಾವು ಸಿದ್ಧರಾಗಿಯೇ ಇರಬೇಕು. ಸಿದ್ಧನಾಗಿರುವವನೇ ಎಚ್ಚರವಾಗಿ ಇರುವವನಂತೆ ಸಿದ್ಧನಾಗಿರುವವನೇ ಧೈರ್ಯದಿಂದ ಇರುತ್ತಾನೆ. ಸಿದ್ಧನಾಗಿರುವವನೇ ಸಭೆಯೊಂದಿಗೆ ಹೋಗ್ತಾನೆ, ಪವಿತ್ರ ಸಭೆಯಲ್ಲಿ ಸ್ಥಾನವನ್ನು ಹೊಂದಿರುತ್ತಾನೆ. ಸಿದ್ಧರಾಗಿರುವುದು ಬಹಳ ಮುಖ್ಯ. ಆದುದರಿಂದ ಸಿದ್ಧರಾಗಿರಿ, ಜಾಗರೂಕರಾಗಿರಿ, ಎಚ್ಚರದಿಂದ ಪ್ರಾರ್ಥನೆ ಮಾಡಿ. ದೇವರ ಸಮಯ ಎಂಬುದು ಸಭೆಯು ಎತ್ತಲ್ಪಡುವುದೇ ಆಗಿದೆ. ಆಮೇನ್.